ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯವನ್ನು ನೋಡೋಣ ಪ್ರಿಯರೇ. ಕೀರ್ತನೆ 5ನೇ ಅಧ್ಯಾಯ 8ನೇ ವಚನ. ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನು ಹಾರೈಸುತ್ತಾರೆ. ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ನನ್ನ ಮುಂದೆ ನಿನ್ನ ಮಾರ್ಗಗಳನ್ನು ಸರಾಗ ಮಾಡು. ಅವರ ಬಾಯಲ್ಲಿ ಯಥಾರ್ಥವಿಲ್ಲ. ಅವರ ನಾಲಿಗೆಯಿಂದ ಸವಿ ಮಾತಾದರೂ ಅವರ ಹೃದಯವು ನಾಶಕರವಾದ ಗುಂಡಿ. ಅವರ ಗಂಟಲು ತೆರೆದಿರುವ ಸಮಾಧಿ. ದೇವರೇ, ಅವರು ನಿನಗೆ ವಿರೋಧವಾಗಿ ತಿರುಗಿ ಬಿದ್ದವರು. ಹಾಲೆಲೂಯ. ಸೊ ಇದನ್ನು ನೋಡ್ತೇವೆ. ಓಕೆ, ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು ಅಂತ ನಾವಿಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಫಸ್ಟ್ ನಾವು ನೀತಿಯಾಗಿದ್ದೇವೆ. ಹಾಲೆಲೂಯ. ಯಾಕೆಂತ ಹೇಳಿದ್ರೆ ಪ್ರಿಯರೇ, ನೀತಿಯಾಗಿರುವುದು ಅಂತ ಹೇಳಿದರೆ ನಾವು ಪ್ರತಿದಿನವೂ ಕೂಡ ನಶಿಸಿ ಹೋಗೋ ಆತ್ಮಗಳಿಗೆ ಪ್ರಾರ್ಥನೆ ಮಾಡಬೇಕಂತೆ. ಪ್ರತಿಯೊಂದು ಆತ್ಮಕ್ಕೂ ಕೂಡ ನಾವು ಸುವಾರ್ತೆ ಸಾರಬೇಕಂತೆ. ಅನ್ಯ ಜನಗಳು ಎಷ್ಟೇ ಆಗಿರ್ಬೋದು ಅದು. ಯಾಕೆಂದರೆ ತುಂಬ ಒಳ್ಳೆಕರ ಸುದ್ದಿ, ಶುಭ ಸಂದೇಶ, ಅದನ್ನು ನಾವು ಸಾರ್ತಾ ಇರಬೇಕು. ಅದು ನಮ್ಮ ಉಸಿರಿರುವ ದಿನವೆಲ್ಲವೂ ಕೂಡ ನಾವು ಸಾರ್ತಾ ಇರಬೇಕಂತ ಪ್ರಿಯರೇ. ಹಾಲೆಲೂಯ. ಯಾಕೆ ಅಂತ ಹೇಳಿದ್ರೆ ನೀನು ಅರ್ಥಕೊಂಡಿದ್ದೀಯ, ನಾನು ಅರ್ಥಕೊಂಡಿದ್ದೇನೆ. ನನ್ನ ಫ್ಯಾಮಿಲಿ ಚೆನ್ನಾಗಿದೆ, ನಿನ್ನ ಫ್ಯಾಮಿಲಿ ಚೆನ್ನಾಗಿದೆ. ಸೊ ಇಷ್ಟೇ ಸಾಕ. ಹಾಲೆಲೂಯ. ಯಾಕೆಂದರೆ ಪ್ರಪಂಚವು ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿ ಆಗ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಕ್ರಿಸ್ತನಲ್ಲಿ ಒಳ್ಳೆ ರೀತಿಯಿಂದ ರಕ್ಷಣೆಗೆ ಮಾರ್ಗವನ್ನು ಅವರಿಗೆ ಕರ್ಕೊಂಬಂಡು ನಿಲ್ಲಿಸಿದರೆ ಪ್ರತಿಯೊಬ್ಬರು ಕೂಡ ಏಸಪ್ಪನಲ್ಲಿರುವುದು ಎಲ್ಲರೂ ಕೂಡ ನಮ್ಮ ಸಂಬಂಧಿಕರೇ ತಾನೆ. ಹಾಲೆಲೂಯ. ನಮ್ಮ ಸಿಸ್ಟರ್, ನಮ್ಮ ಬ್ರದರ್ಸ್, ಹಾಲೆಲೂಯ, ಅವರೇ ಆಗ್ತಾರೆ ತಾನೆ. ಸೊ ಅದಕ್ಕಾಗಿ ಬರೀ ನಮ್ಮ ಫ್ಯಾಮಿಲಿ ನಮ್ಮವರು ಅಂತ ಮಾತ್ರ ನೋಡೋದೆ, ಪ್ರತಿಯೊಬ್ಬರಿಗೂ ಕೂಡ ಸುವಾರ್ತೆ ಸಾರೋಣವಾ. ಹಾಲೆಲೂಯ. ಯಾಕೆ ಅಂತ ಹೇಳಿದ್ರೆ, ನೀನು ನಾನು ಒಳ್ಳೆ ರೀತಿಯಿಂದ ಅರ್ಥಕೊಂಡಿದ್ದೇವೆ, ಆದರೆ ಗೊತ್ತಾಗಲಾರಂಥ ಜನಗಳು ಇರ್ತಾರೆ ಅಲ್ವಾ. ಸುವಾರ್ತೆ ಸಾರಿದರೆ ಅಯ್ಯೋ ಈ ರೀತಿಯಾಗಿದೆ ಅಂತೇಳಿ ಅವರು ಬೆಂಕಿಯಿಂದ ಉರಿಯೋದನ್ನು ನಾವು ಸ್ವಲ್ಪನಾದರೂ ತಪ್ಪಿಸೋ ಪ್ರಯತ್ನ ಮಾಡೋಣವಾ. ಹಾಲೆಲೂಯ. ಯಾಕೆಂದರೆ ಅವ್ರು ಕೇಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನಮ್ಮ ಕರ್ತವ್ಯ ಇರೋದೇನು ತಿಳಿಸ್ಬೇಕು. ಪ್ರತಿ ವಾಕ್ಯಗಳನ್ನು ಕೂಡ ಈ ರೀತಿಯಾಗಿದೆ, ಈ ರೀತಿಯಾಗಿಲ್ಲ ಅಂತ ತಿಳಿಸಿಕೊಡ್ಬೇಕು. ಆಗಲೇ ತಾನೇ ನಿಜವಾದ ಕ್ರಿಸ್ತರಂತೆ ಎನಿಸಿಕೊಳ್ಳೋದು. ಹಾಲೆಲೂಯ. ಅದೇ ರೀತಿಯಾಗಿ ಇಲ್ಲೊಂದು ನೋಡ್ತೇವೆ, ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ಓಕೆ, ನೀನು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಬಾ ಫಸ್ಟು. ಯಾಕೆ ಅಂತ ಹೇಳಿದ್ರೆ, ಸತ್ಯವನ್ನು ಕ್ರಮಬದ್ಧವಾಗಿ ಓದು, ಒಳ್ಳೆ ರೀತಿಯಿಂದ ಅರ್ಥ ಮಾಡ್ಕೊ. ಆಗಲೇ ತಾನೇ ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು ಅಂತ ನೀನು ಕೇಳ್ಕೊಳ್ತಾ ಇದೆಯಾ. ಏಸಪ್ಪನು ನಿನ್ನ ಮುಂದೆ ಪ್ರತಿ ಮಾರ್ಗವನ್ನು ಕೂಡ ತೋರಿಸಿಕೊಡ್ತಾರೆ. ಹಾಲೆಲೂಯ. ಏಸಪ್ಪನನ್ನು ಮುಂದೆ ಇಟ್ಟು ನೀನು ಓಡ್ತಾ ಇರು, ನಿನಗೆ ದಾರಿ ಸರಾಗವಾಗಿ ಆಗುತ್ತೆ. ಯಾವ ರೀತಿ ಸಮುದ್ರದಲ್ಲಿ ಹೋಗುವವರನ್ನು ದಾರಿ ಮಾಡಿಕೊಟ್ರು, ಅದೇ ರೀತಿಯಲ್ಲಿ ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ, ಪ್ರತಿಯೊಂದು ನಿನಗೆ ಸಂಕಷ್ಟದಲ್ಲೂ ಕೂಡ ಅವರು ಒಳ್ಳೆ ರೀತಿಯಿಂದ ಮಾರ್ಪಡಿಸುವವರಾಗಿದ್ದಾರೆ. ಹಾಲೆಲೂಯ. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಅವರ ಬಾಯಲ್ಲಿ ಯಥಾರ್ಥವಿಲ್ಲ. ಓಕೆ, ಅನ್ಯ ಜನಗಳಲ್ಲಿ ಬಾಯಲ್ಲಿ ಯಥಾರ್ಥವಿಲ್ಲ, ಬಟ್ ನಿನ್ನ ಬಾಯಲ್ಲಿ ಯಥಾರ್ಥವು ತಪ್ಪಿ ಹೋಗಬಾರದು. ಹಾಲೆಲೂಯ. ಯಾಕೆಂದರೆ ನಿನಗೆ ಇವತ್ತು ಒಂದೇನೋ ಸಿಕ್ಕಿಲ್ಲ, ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ಅಯ್ಯೋ ನನಗಿದು ಸಿಗ್ತಾ ಇಲ್ಲ ಅಂತೇಳಿ ಪ್ರಾರ್ಥನೆ ಬಿಡೋದು, ನೀನು ವಾಕ್ಯ ಓದನ್ನು ಬಿಡೋದು. ಅಯ್ಯೋ ಇದೇನಪ್ಪ, ಇದು ಬರೀ ನನಗೆ ಪ್ರತಿದಿನ ಪ್ರಾರ್ಥನೆ ಮಾಡಿದ್ರು ಕೂಡ ನನಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಇದು ನಿನ್ನ ಬಾಯಲ್ಲಿ ಯಥಾರ್ಥವಲ್ಲ. ನೀನು ಏನೇ ಆದರೂ ಕೂಡ ಎಲ್ಲನೂ ನಾನು ಒಳ್ಳೆಯದಕ್ಕೆ ಅಂತ ಹೇಳ್ಕೋಬೇಕು. ಹಾಲೆಲೂಯ. ಯಾಕೆಂದರೆ ಪ್ರತಿಯೊಂದು ಬಾಯಲ್ಲಿ ನಾವು ಯಾವುದನ್ನು ಯಾವುದನ್ನು ನಾವು ಅರಿಕೆ ಮಾಡುತ್ತೇವೋ, ಯಾವುದನ್ನು ಯೋಚನೆ ಮಾಡುತ್ತೇವೋ ಅದನ್ನೇ ನಾವು ಪಡ್ಕೊಳ್ಳುವವರದು. ಯಾಕೆಂದರೆ ಒಂದು ವೇಳೆ ನೀನು ಬರೀ ಕಹಿಗಳನ್ನೇ ನೀನು ಯೋಚನೆ ಮಾಡ್ತಾಯಿದ್ರೆ, ಕಹಿ ಮಾತುಗಳನ್ನೇ ನೀನು ಮಾತಾಡ್ತಾಯಿದ್ರೆ ನಿನ್ನ ಜೀವಿತದಲ್ಲಿ ಅದೇ ನಿನಗೆ ಸಂಭವಿಸುತ್ತದೆ ಹೊರತು ಬೇರೆ ಯಾವುದು ಸಂಭವಿಸೋದಿಲ್ಲ. ಯಾಕೆಂದರೆ ಸೈತಾನನ ಕಾರ್ಯಗಳು ಅಷ್ಟು ಕ್ರೂರವಾಗಿರುತ್ತೆ ಪ್ರಿಯರೇ. ಅವನಿಗೆ ಒಂದು ಸ್ವಲ್ಪ ಜಾಗ ಸಿಕ್ಕರೆ ಸಾಕು, ಅಲ್ಲಿ ಅವನು ಮನೆ ಮಾಡೋದಕ್ಕೆ ನೋಡ್ಬಿಡ್ತಾನೆ. ಅದಕ್ಕೆ ನಾವು ಅವನಿಗೆ ಅವಕಾಶ ಕೊಡಬಾರ್ದು. ನಾವೇನಂತ ಹೇಳಬೇಕು, ನನ್ನ ಪ್ರಾರ್ಥನೆಗೆ ಇವತ್ತು ಸಿಕ್ಕಿಲ್ಲ ಅಂದರೆ ಇದಕ್ಕಿಂತ ಒಳ್ಳೆ ರೀತಿಯಾಗಿ ನನ್ನ ಜೀವನ ಮಾರ್ಪಡುತ್ತೆ, ಒಳ್ಳೆ ರೀತಿಯಿಂದ ನನಗೆ ಕೃಪೆ ಬರುತ್ತೆ, ಒಳ್ಳೆ ರೀತಿಯಿಂದ ನನಗೆ ಆಶೀರ್ವಾದ ಇದರಿಂದ ಅಡಗಿದೆ ಅಂತ ಹೇಳಿ ನೀನು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಹಾಲೆಲೂಯ. ಅದೇ ರೀತಿಯಿಂದ ಅವರ ನಾಲಿಗೆಯಿಂದ ಸವಿ ಮಾತಾದರೂ ಅವರ ಹೃದಯ